ಕೆಲವೊಬ್ಬರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನೋದಕ್ಕೆ ಈ ವಿಡಿಯೋ ಜೀವಂತ ಸಾಕ್ಷಿ. ಯಾಕಂದ್ರೆ ಪ್ರಿಯಕರನ ಹಿಂದೆ ಬಿದ್ದವಳು ಪ್ರಿಯಕರ ಹೇಳ್ದ ಅಂತ ತನ್ನ ತಾಯಿ ಹಾಗೂ ದೊಡ್ಡಮ್ಮನ ಖಾಸಗಿ ಫೋಟೋವನ್ನೇ ಕಳಿಸಿದಾಳೆ. ಮಲಗಿದ್ದಾಗ ತಾಯಿ ಅಂಗಾಂಗ ಸೆರೆ ಹಿಡಿದ ಮಗಳು, ಸ್ನಾನ ಮಾಡ್ತಿದ್ದ ದೊಡ್ಡಮ್ಮಳ ಖಾಸಗಿ ಫೋಟೋ ಸೆರೆ. ಸೋಷಿಯಲ್ ಮೀಡಿಯಾ ಹುಚ್ಚಿಗೆ ಬಿದ್ದ ಕೆಲವು ಯುವತಿಯರು ವಿಚಿತ್ರವಾಗಿ ದೇಹದ ಅಂಗಾಂಗ ಪ್ರದರ್ಶನ ಮಾಡುವುದನ್ನು ನೋಡಿದ್ದೀವಿ. ಆದರೆ ಇಲ್ಲೊಬ್ಬಳು ಯುವತಿ ತನ್ನ ತಾಯಿ ಹಾಗೂ ದೊಡ್ಡಮ್ಮನ ಬೆತ್ತಲೆ ಫೋಟೋಗಳನ್ನು ತನ್ನ ಪ್ರಿಯಕರನಿಗೆ ಕಳುಹಿಸಿ ವಿಕೃತಿ ಮೆರೆದಿದ್ದಾಳೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬ್ಯಾಟರಾಯನಪುರ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಗಂಡ ಹೆಂಡತಿ ವಾಸವಾಗಿದ್ರು. ಗಂಡ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ರೆ, ತಾಯಿ ಮನೆಯಲ್ಲಿ ಮಕ್ಕಳನ್ನ ನೋಡಿಕೊಳ್ತಾ ಇದ್ರು. ಹಿರಿಯ ಮಗಳು BBA ಓದಿದ್ರೆ, ಕಿರಿಯ ಮಗಳು ಡಿಗ್ರಿ ಓದುತ್ತಾ ಇದ್ದಳು. ಈ ನಡುವೆ ಹಿರಿಯ ಮಗಳು ವರುಣ್ ಅಲಿಯಾಸ್ ಗಿರಿಧರ್ ಎಂಬುವನ ಜೊತೆಗೆ ಪ್ರೀತಿಯ ಪಾಶಕ್ಕೆ ಬಿದ್ದಿದ್ದಳು. ಕೆಲವು ದಿನಗಳ ಹಿಂದೆ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ದಾಗ ತಾಯಿಗೆ ಸಿಕ್ಕಿಬಿದ್ದ ಮಗಳ ಮೊಬೈಲ್ ಪರಿಶೀಲಿಸಿದಾಗ ಹಸಿಬಿಸಿ ಫೋಟೋಗಳನ್ನ ನೋಡಿ ಕಂಗಾಲಾಗಿದ್ದರು. ವಿಕೃತ ಬುದ್ಧಿ ಬಯಲಾಗ್ತಾ ಇದ್ದಂತೆ ಮನೆ ಬಿಟ್ಟ ಮಗಳು. ವಿಡಿಯೋ ಕಾಲ್ ಬಳಿಕ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಆದ್ಮೇಲೆ ಮಗಳು ಮನೆ ಬಿಟ್ಟು ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಇದೀಗ ಕುಟುಂಬಸ್ಥರಿಗೆ ಭಯ ಬಂದಿದ್ದು, ಮಗಳ ಮೊಬೈಲ್ನಲ್ಲಿ ಡಿಲೀಟ್ ಮಾಡಿಸಿದ್ದೇವೆ, ಆದರೆ ವರುಣ್ ಮೊಬೈಲ್ನಲ್ಲಿ ಫೋಟೋಗಳಿದ್ದು ಅವನು ಯಾರಿಗಾದರೂ ಕಳುಹಿಸಿದ್ದಾನಾ ಅನ್ನೋದು ತಿಳಿದಿಲ್ಲ. ನಮ್ಮ ಫೋಟೋಗಳನ್ನು ಕಳುಹಿಸು ಎಂದು ಹೇಳಿ ಫೋಟೋ ಪಡ್ಕೊಂಡ ವರುಣ್ ಹಾಗೂ ನನ್ನ ಹಿರಿಯ ಮಗಳು ಮಾನಹಾನಿ ಮಾಡಿದ್ದಾರೆ ಎಂದು ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ್ದಾರೆ. ಒಂದ್ಸತಿ ಕೆಲವ್ರಿಗೆಲ್ಲ ತುಂಬಾ ಕಂಪ್ಯಾರಿಸನ್ ಆಗ್ತಾ ಇರುತ್ತೆ ಮನೆಯಲ್ಲಿ. ನೀನ್ ನೋಡು, ನಿನ್ಕಿನ್ನ ಅವ್ರು ಚೆನ್ನಾಗಿದ್ದಾರೆ, ನಿನ್ಕಿನ್ನ ಇವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ನಾನು ಚೆನ್ನಾಗೇ ಇಲ್ಲ, ಅದಕ್ಕೋಸ್ಕರ ನನ್ನನ್ನು ಯಾರು ನೋಡೋದೇ ಇಲ್ಲ, ಈ ತರದ ಒಂದು ಭಾವನೆಗಳು ಇರುವಂತ ವ್ಯಕ್ತಿಗಳು ಈ ತರದ ಒಂದು ಕೆಲಸಗಳನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಪ್ರಕರಣ ದಾಖಲಿಸಿಕೊಂಡಿರುವ ಬ್ಯಾಟರಾಯನಪುರ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ವಿಚಾರಣೆ ವೇಳೆ ನನ್ನ ಪತಿ ಕೇಳಿದ್ದ, ಹೀಗಾಗಿ ತಾಯಿ ಫೋಟೋ ಕಳಿಸಿದ್ದೆ ಅಂತ ಹೇಳಿದ್ದಾಳೆ. ಆದರೆ ಸ್ವಂತ ತಾಯಿ ದೊಡ್ಡಮ್ಮನ ಖಾಸಗಿ ಫೋಟೋ ಕಳಿಸಿದ ಆಕೆಯ ಮನಸ್ಥಿತಿ ಎಂತಹದ್ದು ಅನ್ನೋ ಬಗ್ಗೆ ಚಿಂತಿಸುವಂತಾಗಿದೆ. ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.